ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾ ಹೇಳಿದ್ನಲ್ಲ, ಏನು ಯೋಚನೆ ಮಾಡಬೇಡಿ ಅಂತ. ಅಭಿ ಬಂದಮೇಲೆ ವಿಚಾರಿಸೋಣ. ಯಾಕೆ ಏನಾಯ್ತು? ಎಲ್ಲರೂ ಯಾಕೆ ಹೀಗಿದ್ದೀರಾ? ಅದು ತುಳಸಿಯವರೇ, ಕಂಪ್ನಿ ಮುಳುಗೋಯ್ತಂತೆ, ನಾವೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀವಂತೆ. ಅದಕ್ಕೆ ಇವರಿಬ್ಬರು ಗಾಬರಿಯಾಗಿದ್ದಾರೆ. ರಾಧವ್ರೆ, ಹಾಗೆಲ್ಲ ಏನೂ ಇಲ್ಲ. ಅವಿ ನನಗೆ ಫೋನ್ ಮಾಡಿದ್ದ. ಅವಿ ನಿಮಗೆ ಫೋನ್ ಮಾಡಿದ್ನಾ? ಅವ್ನು ನನಗೆ ಫೋನ್ ಮಾಡಬೇಕಿತ್ತಲ್ವಾ? ಯಾಕೋ ನನ್ನ ಮಕ್ಕಳನ್ನ ನನಗೆ ಸರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಅವ್ರು ನನ್ನನ್ನು ಹಚ್ಕೊಳ್ಳೋದಕ್ಕಿಂತ ನಿಮ್ಮನ್ನೇ ಜಾಸ್ತಿ ಹಚ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ತುಳಸಿಯವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಅಭಿ ನನ್ನ ಮಕ್ಕಳು. ನೀವು ಆದಷ್ಟು ಅವರಿಂದ ದೂರ ಇರೋದೇ ಒಳ್ಳೆಯದು. ತುಳಸಿ, ಮಾವ ಬನ್ನಿ. ಹಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ನಾನಾ ಗುಂಡಕಲ್ ಥರ ಆಗಿದ್ದೀನಿ. ಓಹೋ, ಮನೆಯ ಸೊಸೆ ರತ್ನಗಳು ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ತಾತ. ರಾಧಾ, ಚೇತರಿಸ್ಕೋತಿದ್ದೀಯಾ ಅಂತ ಗೊತ್ತಾಯ್ತು. ಬೇಗ ಹುಷಾರಾಗಬೇಕು. ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಪೂರ್ಣಿ, ದೀಪಿಕಾ, ಇವ್ರಿಗೆ ಕಾಫಿ ಟೀ ಏನಾದರೂ ತಂದ್ಕೊಡ್ರಮ್ಮ. ದತ್ತವ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅಂದಹಾಗೆ ನೀವು ತುಳಸಿಯವರನ್ನ ಮನೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಲ್ವಾ? ಪಾಪ, ಇವರಾದರೂ ಎಷ್ಟು ದಿವಸ ಅಂತ ಇನ್ನೊಬ್ಬರು ಮನೇಲಿರ್ತಾರೆ. ಇವರಿಗೂ ಇವ್ರದ್ದೇ ಮನೆ ಸಂಸಾರ ಎಲ್ಲ ಇರುತ್ತೆ ಅಲ್ವಾ? ಅದನ್ನೆಲ್ಲ ಬಿಟ್ಟು ಹೀಗೆ ಬೇರೆಯವ್ರ ಮನೇಲಿ ತುಂಬ ದಿನ ಇರೋದು ಎಷ್ಟು ಚೆನ್ನಾಗಿರುತ್ತೆ. ನಿನ್ನ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನೀನು ಮಾತಾಡೋವಾಗ ನಿನ್ನ ಧ್ವನಿನಲ್ಲಾಗಲಿ, ನಿನ್ನ ಒಂದೊಂದು ಪದಗಳಲ್ಲಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಏರ್ಪೇರ್ ಆಯಿತು ಅಂದರೆ ಅದು ನನಗೆ ತಕ್ಷಣ ತಿಳಿಯುತ್ತೆ. ನೀನು ಫೋನ್ನಲ್ಲಿ ಮಾತಾಡಿದಾಗಲೇ ಗೊತ್ತಾಯಿತು ಇಲ್ಲಿ ಏನೋ ಸರಿಯಾಗಿಲ್ಲ ಅಂತ. ಹೇಳು, ಏನಾಯಿತು? ಆ ರಾಧಾ ಏನು ಮಾತಾಡ್ತಿದ್ದಾಳೆ? ಹೇಳ್ತೀನಿ ಮಾವ, ನಿಮ್ಮ ಹತ್ರ ಮುಚ್ಚಿಡೋಷ್ಟು ಗಟ್ಟಿ ಮನಸ್ಸು ನನಗಿಲ್ಲ. ಸ್ವಲ್ಪ ದಿನದಿಂದ ಈ ಮನೇಲಿ ಪರಿಸ್ಥಿತಿ ಸರಿಗಿಲ್ಲ. ಕಲ್ಪನೆಗೂ ಮೀರಿದ್ದು ಈ ಮನೇಲಿ ನಡೀತಾ ಇದೆ. ನನಗೂ ಈಗ ಏನೋ ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆ ರಾಧಾ ಆಡೋ ಮಾತುಗಳಿಗೆ ಅರ್ಥವೇ ಇಲ್ಲ. ವಿಚಿತ್ರವಾಗಿ ಆಡ್ತಿದ್ದಾಳೆ. ಏನಾಗ್ತಾ ಇದೆ ಇಲ್ಲಿ ತುಳಸಿ? ಮಾವ, ರಾಧಾ ಅವರು ಈಗ ಮೊದಲಾಗಿಲ್ಲ. ಇವತ್ತು ನಿಮಗೋಸ್ಕರ ನಾನು ಕಾಫಿ ಮಾಡಿದ್ದೀನಿ, ತಗೊಳ್ಳಿ.
ಮಕ್ಕಳ, ನೀವು ನನ್ನನ್ನು ಅಮ್ಮ ಅಂತ ಕರೀರಿ ಆಯಿತಾ? ಅಷ್ಟಕ್ಕೂ ಇವ್ರಿಗೆ ಊಟ ಬಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ಇವ್ರಿಗೆ ನಾನು ತಾನೇ ಊಟ ಬಡಿಸ್ಬೇಕು. ಮಾಧವ ಅವರೇ, ನಿಮಗೋಸ್ಕರ ಹಾಲು ತಗೊಂಡು ಬಂದಿದ್ದೀನಿ, ಕುಡೀರಿ. ನೋಡಿ, ನಿಮ್ಮ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸುಕ್ಕಾಗಿತ್ತು, ಐರನ್ ಮಾಡಿದ್ದೀನಿ. ನೀವು ಈ ರೂಮಲ್ಲಿ ಏನು ಮಾಡ್ತಾ ಇದ್ದೀರಿ? ಏನಾದರೂ ಬೇಕಿತ್ತಾ? ಲೇಟ್ ಆಯ್ತಲ್ವಾ ತುಳಸಿ ಅವರೇ? ನೀವು ಹೋಗಿ ಮಲ್ಕೊಳ್ಳಿ. ಮಾಧವ ಅವರೇ, ನೀರು ತಗೊಂಡು ಬರ್ತೀನಿ, ಮಲ್ಕೊಳ್ಳೋಣ. ಅಲ್ಲ ತುಳಸಿ, ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರು ನೀನು ಯಾಕೆ ನನಗೊಂದು ಮಾತು ಹೇಳಲಿಲ್ಲ? ಅಲ್ಲ, ನೀನು ಒಬ್ಬಳೇ ಅದು ಹಾಗೆ ಸಹಿಸ್ಕೊಂಡಿದೀಯ ಇದನ್ನೆಲ್ಲ? ಮಾವ, ರಾಧಾ ಹೀಗೆ ನಡ್ಕೋತಾ ಇರೋದ್ರಿಂದ ನನಗಷ್ಟೇ ಅಲ್ಲ, ಮಾಧವ್ ಅವ್ರಿಗೆ, ಮಕ್ಕಳಿಗೆ, ಮನೇಲಿರೋ ಎಲ್ರಿಗೂ ಬೇಸರ ಆಗ್ತಾ ಇದೆ. ಅವ್ರು ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಳಸಿ, ಅವತ್ತು ಡಾಕ್ಟರ್ ಬಂದು ಹೋದರು ಅಂತ ಹೇಳಿದೆಯಲ್ಲ, ಏನಂದ್ರು? ಇವಳಿಗೆ ಸಂಪೂರ್ಣವಾಗಿ ಸರಿ ಹೋದರೆ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ? ನಾನು ಕೂಡ ಇದು ಅವ್ರ ಆರೋಗ್ಯದ ಸಮಸ್ಯೆ, ಅವ್ರು ಬೇಗ ಚೇತರಿಸ್ಕೊಂಡ್ರೆ ಎಲ್ಲ ಸರಿ ಹೋಗ್ಬೋದು ಅಂದ್ಕೊಂಡೆ. ಆದರೆ ಏನು? ಅವ್ರಿಗೆ ಮಾಧವ್ ಅವ್ರ ಹಳೆ ವಿಷಯಗಳು ಎಲ್ಲ ಗೊತ್ತಿದೆ. ಹಳೆ ವಿಷಯನ? ಹಳೆ ವಿಷಯ ಅಂದರೆ ಯಾವ ವಿಷಯ? ಅವ್ರ ಕಾಲೇಜ್ ದಿನಗಳು, ಕಾಲೇಜಲ್ಲಿ ನಡೆದಂಥ ಘಟನೆಗಳು, ಅವಾಗ ತೆಗೆದಂಥ ಫೋಟೋಗಳು ಎಲ್ಲ. ಏನು ಹೇಳ್ತಾ ಇದ್ದೀಯಾ ತುಳಸಿ? ರಾಜನ್ಗೆ ಇದೆಲ್ಲ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಫೋಟೋ ಅಂದೆಯಲ್ಲ, ಯಾವ್ದು ಫೋಟೋ? ಒಂದು ನಿಮಿಷ ತರ್ತೀನಿ. ಈ ರಾಜನ್ಗೆ ಮಾತುವಿನ ಬಗ್ಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಮಾವ, ಈ ಚಿತ್ರ ನೀನೇ ಬಿಡಿಸಿದ್ದ? ಯಾರಿದು? ಮಾಧವ.